Good morning. Good morning, sir. Morning, sir. Good morning, sir. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾವಿಷನ್ಸ್ ರಿಲೇಟೆಡ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆ್ಯಂಡ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಯಾವ್ದ್ಯಾವ್ದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಬಿಫೋರ್ ಐ ಪ್ರೊಸೀಡ್, ಐ ಜಸ್ಟ್ ವಾಂಟೆಡ್ ಟು ಆಸ್ಕ್, ಡು ಎನಿಬಡಿ ನೋ ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಬ್ಯಾಂಕ್ಸ್? Anybody know about these types of banks? Commercial banks, Commercial banks, non-commercial banks, non-commercial banks, like cooperative banks, cooperative banks. Then we'll see. This chart you have to rewrite again. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಏನು ಕಳಿಸಿದ್ನಲ್ಲ ಅದು ಸಿಂಪಲ್ ಆಗಿತ್ತು. ಇದರಲ್ಲಿ ಕ್ಲಾಸಿಫಿಕೇಶನ್ಸ್ ಇದೆ. ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಲ್ಲಿ ಬರೀ ಲೋನ್ಸ್ ಕೊಟ್ಟರೆ ಅದು ಒಂದೇ ಅಡ್ಜಸ್ಟ್ಮೆಂಟ್ ಇತ್ತು, 0.25% ಇದ್ದಿದ್ದು. ಇದರಲ್ಲಿ 3 ಕ್ಯಾಟಗರೀಸ್ ಇದೆ. ಒಂದು ಅಡ್ವಾನ್ಸಸ್ ಟು ಅಗ್ರಿಕಲ್ಚರಲ್ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಕೊಟ್ಟರೆ ಏನು, ಅಡ್ವಾನ್ಸಸ್ ಟು ರಿಯಲ್ ಎಸ್ಟೇಟ್ ಸೆಕ್ಟರ್ ಆ್ಯಂಡ್ ಆಲ್ ಅದರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎ ಆ್ಯಂಡ್ ಬಿ. ಇದರಲ್ಲಿದ್ದರೆ ಪರ್ಸೆಂಟೇಜ್ ಏನಿದೆ ಇದು ಚೇಂಜ್ ಆಗುತ್ತೆ. ಇನ್ ರೆಸ್ಟ್ ಎವ್ರಿಥಿಂಗ್ ಸೇಮ್. ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸ್ ಸೆಕ್ಯೂರ್ಡ್ ಎಕ್ಸ್ಪೋಜರ್ಸ್ 15%. ಇಲ್ಲಿ ಇದು ರೇಟ್ ಇದೆಯಲ್ಲ ಇದು ಮಾತ್ರ ನೀವು ನೆನಪಲ್ಲಿ ಇಟ್ಕೋಬೇಕು. 0.025 ಅಂತ ಹೇಳಿದ್ರೆ ಇಂಟು 100 ಅಂದರೆ 0.025% ಆಗುತ್ತೆ. 1%, 0.04 ಅಂದರೆ 0.04% ಆಗುತ್ತೆ ಇದು. ಇನ್ನಿದೆಲ್ಲ ನೋಡಿ ಡೈರೆಕ್ಟ್ ಇದೆ 15%, 25%, 20%, 100%. ಬಟ್ ಇದು ಡೆಸಿಮಲ್ ಪೋರ್ಷನ್ ಏನಿದೆ ಇವೆರಡನ್ನ ನೀವು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ನೋಡಬೇಕು. ಇದು 25% ಅಂತ ಅಲ್ಲ, ಇದು 40% ಥರ ಅಲ್ಲ. ಪರ್ಸೆಂಟೇಜ್ ಇಲ್ಲಿ ಕೊಟ್ಟಿರೋದು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಡೆಸಿಮಲ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವ ಥರ ತಗೊಳ್ಬೇಕು ಅಂತ ಹೇಳಿ. ಸೊ ಇನ್ ಆಲ್ ದ 3 ಓನ್ಲಿ ಇನ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಲ್ಲಿ ಮಾತ್ರ ಅಗ್ರಿಕಲ್ಚರಲ್ಲು ಮತ್ತು ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಕೊಟ್ಟರೆ ಏನಂತಿದೆ, ಕಮರ್ಷಿಯಲ್ ಸೆಕ್ಟರ್ಸಿಗೆ ಕೊಟ್ಟರೆ ಎಷ್ಟು ಪರ್ಸೆಂಟೇಜು, ಇವೆರಡು ಸೆಕ್ಟರ್ ಬಿಟ್ಟು ಬೇರೆ ಯಾರಿಗೆ ಲೋನ್ ಕೊಟ್ಟಿದ್ರು ಎಷ್ಟು ಪರ್ಸೆಂಟು ಅಂತ ಹೇಳಿ. ನೆಕ್ಸ್ಟ್ ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಲ್ಲಿ ಸೆಕ್ಯೂರ್ಡ್, unsecured exposures in respect of infrastructure loan accounts, where certain safeguards such as escrow accounts are available. ಇದು ಏನು ಅಂತ ಹೇಳಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ನಿಮಗೆ ಇದು ಗೊತ್ತಿದೆ ಏನನ್ನೋದು. ಲಾಸ್ಟ್ಲಿ ಡೌಟ್ಫುಲ್ ಅಡ್ವಾನ್ಸಸ್. ಇವೆರಡರಲ್ಲೂ ಯಾವ್ದು ರಿಕವರಿ ಆಗಲ್ಲ ಅನ್ಸುತ್ತೆ ದಟ್ ಕಮ್ಸ್ ಅಂಡರ್ ಇಯರ್. ಅನ್ಸೆಕ್ಯೂರ್ಡ್ ಪೋರ್ಷನ್ ಆದರೆ 100%, ಸೆಕ್ಯೂರ್ಡ್ ಪೋರ್ಷನ್ ಆಯಿತು ಅಂತ ಹೇಳಿದ್ರೆ ಅಪ್ ಟು 1 year 25%, more than 1 year and up to 3 years it will be 40%, more than 3 years it will be 100%. ಸೊ ಈ ಚಾರ್ಟನ್ನು ನೀವು ಕಂಪ್ಲೀಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಬ್ಯಾಂಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಂದ್ರೆ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಾವಿಷನ್ಸಲ್ಲಿ ನಾವು ಡೌಟ್ಫುಲ್ ಡೆಟ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬೇಸ್ಡ್ ಆನ್ ದಿಸ್ ಚಾರ್ಟ್. ಇದನ್ನು ನೀವು ನೋಟ್ಸಲ್ಲಿ ಬರ್ಕೊಳ್ಳಿ. ನಾವು ವಿ ವಿಲ್ ಸಿ ಒಂದು ಬ್ಯಾಂಕ್ ಬ್ರಾಂಚ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಂದರೆ ಅದರ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಎಷ್ಟಿರಬೇಕು ಅನ್ನೋದು ನಾವು ಬ್ಯಾಂಕಿಂಗ್ ಆ್ಯಕ್ಟ್ ಪ್ರಕಾರ ನೋಡಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕೇಸ್, in the case of a banking company incorporated outside India, having a place of business in the city of Mumbai or Kolkata or both, ಕೋಲ್ಕತ್ತಾದಲ್ಲಾಗಲಿ ಅಥವಾ ಮುಂಬೈಯಲ್ಲಾಗಲಿ ಮಿನಿಮಮ್ 20 lakhs rupees ಬೇಕು ಕ್ಯಾಪಿಟಲ್. having a places of business other city
15 lakhs. Other than these two cities, requirement is 15 lakh. Banking company start ಮಾಡಬೇಕಂದ್ರೆ places of Mumbai or Kolkata or both starting capital 20 lakhs ಬೇಕು. ಮತ್ತೆ other than these two cities 15 lakhs is required. And the condition is the above amount either in cash or in encumbered approved securities or partly in cash and partly in such securities should be deposited with RBI. Further, an amount equivalent to 20% of the annual profits in a respect of business transacted through its Indian branches should be deposited with the RBI at the end of each accounting year. ಸೊ ಇವೆರಡು ಬ್ರಾಂಚ್ ಏನಾದರೂ ಆಪರೇಟ್ ಮಾಡ್ತಾ ಇದ್ರೆ ಅದರ್ ದ್ಯಾನ್ ಸೆಕ್ಯೂರಿಟೀಸ್ ಅಂಥೇಳಿ 20% RBIಗೆ ಡೆಪಾಸಿಟ್ ಮಾಡಬೇಕು. ದಿಸ್ ಈಸ್ ದ ಒನ್ ಕಂಡೀಷನ್. That is situated outside India. Now the case if banking company incorporated in India. So again the same place, if the branch is located in Mumbai or Kolkata or both, the minimum capital requirement is 10 lakh. This is within India. So except those two cities, Mumbai or Kolkata, requirement is 5 lakhs. Having only one place of business, ಹ್ಯಾವಿಂಗ್ ಓನ್ಲಿ ಅಂದರೆ ಯಾವುದಾದ್ರೂ ಒಂದೇ ಬ್ಯಾಂಕ್ ಬ್ರಾಂಚ್ ಇರುತ್ತೆ, ಅದು ಈ ಸಿಟೀಸಲ್ಲ, ಒಂದೇ ಬ್ರಾಂಚ್ ಲೋಕಲ್ ಬ್ರಾಂಚಲ್ಲಿ ಇರುತ್ತೆ, ದಟ್ಸ್ ರಿಕ್ವೈರ್ಮೆಂಟ್ಸ್ ಈಸ್ 0.5 lakhs. ನೆಕ್ಸ್ಟ್, ಹ್ಯಾವಿಂಗ್ ಆಲ್ ಇಟ್ಸ್ ಪ್ಲೇಸಸ್ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದರೂ ಇರ್ಬೋದು, ಮುಂಬೈ ಕೋಲ್ಕಟಾ ಅಂತಲ್ಲ ಅಥವಾ ಬರೀ ಒಂದೇ ಪ್ಲೇಸ್ ಅಂತಲ್ಲ, ಎಲ್ಲಾದರೂ ಇದ್ದರೆ ಅಲ್ಲಿ 1 lakh for the principal place plus 10,000 for each of the other places of business in one of the business in the district in which it has its principal place of business, plus 25,000 each place of business elsewhere which is in the city state subject to a maximum of 5 lakh. ಸೊ ಎಲ್ಲಾದರೂ ಬ್ಯಾಂಕ್ ಬೇರೆ ಕಡೆ ಲೊಕೇಟ್ ಆಗಿದ್ರೆ 1 lakh ಪ್ಲಸ್ ಎಲ್ಲಿ ಪ್ರಿನ್ಸಿಪಲ್ ಪ್ಲೇಸ್ ಅಂದರೆ ಎಲ್ಲಿರುತ್ತೆ ಅಲ್ಲಿ 1 lakh ಪ್ಲಸ್ 10,000 ಫಾರ್ ಈಚ್ ಪ್ಲೇಸಸ್ ಆಫ್ ಬಿಸ್ನೆಸ್ ಇನ್ ದ ಡಿಸ್ಟಿಕ್. ಅದೇ ಸಿಟಿ ಲೆವೆಲಲ್ಲಿ ಬಂದರೆ ಸೇಮ್ ಬಿಸ್ನೆಸ್ ಪ್ಲಸ್ 25 ಮ್ಯಾಕ್ಸಿಮಮ್ 5 lakh ರಿಕ್ವೈರ್ಮೆಂಟ್ ತನಕ ಹೋಗ್ಬೋದು. ಫಾರ್ ಎ ಬ್ಯಾಂಕಿಂಗ್ ಕಂಪನಿ ಎಸ್ಟಾಬ್ಲಿಷ್ಡ್ ಆಫ್ಟರ್ 15th September 1962, the minimum paid up capital should be 5 lakh. ಸೊ ಇಲ್ಲಿ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ 5 lakh ಏನಕ್ಕೆ ಅಂತ ಹೇಳಿದ್ರೆ, ಬಿಕಾಸ್ ಬ್ಯಾಂಕಿಂಗ್ ಆಕ್ಟ್ ಪ್ರಕಾರ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಶುಡ್ ಬಿ ಈಸ್ 5 lakh. ಹ್ಯಾವಿಂಗ್ ಆಲ್ ಪ್ಲೇಸಸ್ ಆಫ್ ಬಿಸ್ನೆಸ್ ಇನ್ ಒನ್ ಸ್ಟೇಟ್ ಇನ್ಕ್ಲೂಡಿಂಗ್ ಮುಂಬೈ ಆರ್ ಕೋಲ್ಕತಾ. ಸೊ ಎಲ್ಲ ಕಡೆ ಬ್ರಾಂಚಸ್ ಇದ್ದು ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿದ್ದರೂ ಸಹಿತ 5 lakhs plus 25,000 for each place of business outside Mumbai and Kolkata subject to a maximum of 10 lakh. ಸೊ ಇಲ್ಲಿ ನೋಡ್ತಾ ಹೋಗಿ, ಒಂದು ಬ್ಯಾಂಕಿಂಗ್ ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ದ ಮಿನಿಮಮ್ ಕ್ಯಾಪಿಟಲ್ ಅಂಡ್ ರಿಸರ್ವ್ ರಿಕ್ವೈರ್ಮೆಂಟ್ ಈಸ್ ಇಫ್ ದ ಬ್ಯಾಂಕ್ ಈಸ್ ಸಿಚುಯೇಟೆಡ್ ಔಟ್ಸೈಡ್ ಇಂಡಿಯಾ and that branch is located in Mumbai or Kolkata, the minimum requirement is 20 lakh. Other than Mumbai and Kolkata, the banks which are incorporated outside India, requirement is 15 lakhs. The above amount either in cash or unencumbered approved securities or partly in cash and partly in such securities should be deposited with RBI. So further, an amount equivalent to 20% of annual profits in a respect of business transacted through its Indian branches should be deposited with RBI. Every year ನಾವೇನು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂತ ಹೇಳ್ತೇವಲ್ಲ, ಆ ಥರ ಸ್ಟ್ಯಾಚ್ಯುಟರಿ ರಿಸರ್ವ್ ಥರ RBIಗೆ ಈ ಔಟ್ಸೈಡ್ ಇಂಡಿಯಾ ಬ್ರಾಂಚಸ್ ಏನಿದ್ದಾವೆ ಎವ್ರಿ ಇಯರ್ ಅವರ ಆ್ಯನ್ಯುವಲ್ ಪ್ರಾಫಿಟಲ್ಲಿ 20%ನ RBIಗೆ ಡೆಪಾಸಿಟ್ ಮಾಡಬೇಕು. ರಿಮೆಂಬರ್ ದಿಸ್.
ನಾವೊಂದು ಬ್ಯಾಂಕ್ ಬ್ರಾಂಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಬ್ಯಾಂಕಿಂಗ್ ಕಂಪನಿ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ಆಯಿತು ಅಂತ ಹೇಳಿದ್ರೆ, ಮುಂಬೈ ಆರ್ ಕೋಲ್ಕತ್ತಾ ಆದರೆ ದಿಸ್ ಕಂಡೀಷನ್, ಅದರ್ ದ್ಯಾನ್ ದೀಸ್ ಟು ಸಿಟೀಸ್ ದಿಸ್ ಕಂಡೀಷನ್ಸ್, ಆ್ಯಂಡ್ if their transactions, as per the transactions, if their annual profits for every year based on the annual profit 20% should be transferred to RBI at the end of each accounting year. Now the cases banking company incorporated India and the banking company if incorporated in these two cities Mumbai or Kolkata, minimum requirement is 10 lakhs. Other than Mumbai and Kolkata, the minimum requirement is 5 lakh, where the bank having only a place of business not in Mumbai or Kolkata, 0.5 lakh is the requirement. So having its all its places, that means a branch will be operating all over India. So the minimum requirement is 1 lakh for the principal place plus 10,000 for each of other places of business in one of business in the district. ಅಂದರೆ ಒಂದೇ, ಈಗ ನೀವು ಲೋಕಲ್ ನೋಡಿದ್ರೆ SBI ಬ್ರಾಂಚಸ್ ಅಂತ ಹೇಳಿ ತೊಗೊಂಡ್ರೆ ಎಷ್ಟೊಂದು ಬ್ರಾಂಚಸ್ ಇದಾವೆ. ಸೊ ಅದರಲ್ಲಿ ಹೆಡ್ ಆಫೀಸ್ ಯಾವ್ದಿರುತ್ತೆ, ಪ್ರಿನ್ಸಿಪಲ್ ಪ್ಲೇಸ್ ಅಂತ ಹೇಳಿ, ಅದಕ್ಕೆ ಬಂದ್ರೆ ಲೈಕ್ ರಿಕ್ವೈರ್ಮೆಂಟ್ ಈಸ್ 1 lakh. ಬೇರೆ ಅದರ ಬ್ರಾಂಚಸ್ ಅಂತ ಹೇಳಿ ಬಂದ್ರೆ ಆ ಬ್ರಾಂಚಸ್ಗೆ 10,000 in the district in which it has principal place of business, plus 25,000 for each place of business elsewhere which is in the city's state, subject to a maximum of 5 lakh. So maximum requirement ಅಂತ ಹೇಳಿ ಬಂದ್ರೆ maximum 5 lakh ಬೇಕು. ಏನಕ್ಕೆ ಇದು 5 lakh ಅಂತ ಹೇಳಿದ್ರೆ, ಬಿಕಾಸ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ minimum paid up capital should be 5 lakh. Minimum paid up capital should be 5 lakh. Having all places of business in one state including in Mumbai or Kolkata, so in ella kade bandre 5 lakh plus 25,000 for each place of business outside Mumbai and Kolkata, subject to a maximum of 10 lakh. These are the statutory requirements in order to establish a banking company in India or outside India. Now some of the important provisions relating to banking accounts. I will just read out this. Section 29 of the Banking Regulation Act 1949 with the accounts and the balance sheet. So ಈ particular section 1949 Act prakara Banking Regulation Act section 29 deals with the accounts and the balance sheet. This section requires at the expiration of each calendar year, every banking incorporated in India shall prepare with reference to that year or period as the case may be a balance sheet and profit and loss account as on the last working day of that year or the period. So as per this section, the banking branches incorporated in India should prepare accounting reports, that is balance sheet and profit and loss account, after the expiration of each calendar year or the last working day of that year or that period. Clear? Banking company required to be prepared in a form other than form set out in part 1 of schedule 3 of the Companies Act. Companies Act schedule 3 ಪ್ರಕಾರ ಫೈನಲ್ ಅಕೌಂಟ್ಸ್ ಏನು ಅಂತ ಹೇಳಿ ಆಲ್ರೆಡಿ ನೀವು ಕಲ್ತಿದ್ದೀರಾ. ಬಟ್ ಬ್ಯಾಂಕಿಂಗ್ ಕಂಪನೀಸು ಸಹಿತ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು, ಬಟ್ ನಾಟ್ ಆಸ್ ಪರ್ ದಿ ಪಾರ್ಟ್ 1 ಆಫ್ schedule 3 ಆಫ್ ದಿ Companies Act, because there are different forms set out for banking companies, and banking companies has to prepare as per that form but not as per part 1 of schedule 3 of the Companies Act. The balance sheet and profit and loss account prepared in accordance with section 29 shall be audited by a person duly qualified under any law for the time being in force
to be an auditor of companies. So section 29 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಬ್ಯಾಂಕಿಂಗ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡ್ತೀವಿ ಅದನ್ನ ಆಡಿಟ್ ಮಾಡಲಿಕ್ಕೆ ಯಾರು ಕ್ವಾಲಿಫೈಡ್ ಪರ್ಸನ್ ಇರ್ತಾರೆ ಅಂಡರ್ ಕಂಪನೀಸ್ ಆಕ್ಟ್ ಆಡಿಟರ್ ಆಗಿ ಯಾರು ಅಪಾಯಿಂಟ್ ಆಗಿರ್ತಾರಲ್ಲ ಅವರು ಆಡಿಟ್ ಮಾಡಬಹುದು. The account and balance sheet referred to in section 29 together with auditor's report shall be published in the prescribed manner and 3 copies thereof shall be furnished as returns to the RBI within 3 months from the end of the period to which they refer. ಸೊ ಇದ್ರ ಪ್ರಕಾರ ಬಂದರೆ ಒಂದು ಸಲ ಈ ಸೆಕ್ಷನ್ ಪ್ರಕಾರ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು ಅಂದರೆ ಅದಾದಮೇಲೆ ಆಡಿಟ್ ಆಯಿತು ಅಂತ ಹೇಳಿದ್ರೆ ಆ ಆಡಿಟರ್ಸ್ ರಿಪೋರ್ಟ್ ತಗೊಂಡು ಅದನ್ನು RBIಗೆ ಸಬ್ಮಿಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಬೇಕು. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಯಾವುದೇ ನ್ಯೂಸ್ ಪೇಪರ್ ನೋಡಿ ಒನ್ಸ್ ಇನ್ 3 months 6 months ಅಥವಾ ವಿತ್ ಆಫ್ಟರ್ 1 year ಆಡಿಟೆಡ್ ಅಕೌಂಟ್ಸ್ ರಿಪೋರ್ಟ್ಸ್ನ ಪಬ್ಲಿಷ್ ಮಾಡ್ತಾರೆ ಕಂಪನೀಸ್ ಆಗಲಿ ಬ್ಯಾಂಕಿಂದಾಗಲಿ ನಿಮಗೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ಬಿಕಾಸ್ ಏನಕ್ಕದ ಆ ಥರ ಮಾಡ್ತಾರೆ ಅಂದರೆ ದಿಸ್ ಈಸ್ ದ ರಿಕ್ವೈರ್ಮೆಂಟ್, ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ದೇ ಹ್ಯಾವ್ ಟು ಮೀಟ್. ಈ 3 months ಪೀರಿಯಡ್ ಏನಿದೆಯಲ್ಲ, ಈ 3 months ಪೀರಿಯಡನ್ನು ಮೇ ಬಿ ದೇ ಕ್ಯಾನ್ ಎಕ್ಸ್ಟೆಂಡ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. RBI ಇಂದ ಪರ್ಮಿಷನ್ ತಗೊಂಡ್ರೆ 3 months ಬದಲು ಅವ್ರು 6 months ಒಳಗಡೆ ಪಬ್ಲಿಷ್ ಮಾಡ್ಬೋದು. ಬಟ್ ರಿಮೆಂಬರ್ ದೇ ಹ್ಯಾವ್ ಟು ಸಬ್ಮಿಟ್ 3 copies. They have to submit the 3 copies. ಸೊ ಇವಾಗ ಟೈಪ್ಸ್ ಆಫ್ ಬ್ಯಾಂಕ್ಸ್ ನೋಡೋಣ. ಅವಾಗಲೇ ಕೇಳಿದಾಗ ಹೇಳ್ತಾ ಇದ್ರಿ ಕಮರ್ಷಿಯಲ್ ಬ್ಯಾಂಕ್ಸ್, ನಾನ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಥೇಳಿ. ಸೊ ನಮ್ಮ ಇಂಡಿಯಾದಲ್ಲಿ ಬಂದರೆ ಮೇನ್ ಬ್ಯಾಂಕ್ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದಿಸ್ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವಿಚ್ ಈಸ್ ಕಾಲ್ಡ್ ಆಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್, cooperative banks, development financial institutions. So this Reserve Bank of India, I repeat, Reserve Bank of India regulates commercial banks, cooperative banks and development financial institutions. Under commercial banks, we see public sector banks, private sector banks, foreign banks, regional rural banks. ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಯಾವುದು ಹೇಳ್ತೀರಾ? ಎಕ್ಸಾಂಪಲ್ ಯಾರಾದ್ರು? ಕೇಳಿಸ್ತಾ ಇಲ್ಲ. ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಅಲ್ಲ ನಿಮಿಷ, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಎಲ್ಲ ಅದರಲ್ಲೇ ಬರುತ್ತೆ. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಎಲ್ಲ ಅದಕ್ಕೆ ಬರುತ್ತೆ. ಲೈಕ್ ರೀಜನಲ್ ಬ್ಯಾಂಕ್ಸ್ ಆಗಿರ್ಬೋದು, ಆಮೇಲೆ ಫಾರಿನ್ ಬ್ಯಾಂಕ್ಸ್ ಬರುತ್ತೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಬರುತ್ತೆ, ಅಸೋಸಿಯೇಟಿವ್. ಸಿ RBI is the Central Bank of India and RBI regulates these 3 types of banks: commercial banks, cooperative banks, development financial institutions. In that particularly I am asking commercial banks, and one of the type of commercial banks is public sector banks. ಯಾವುದನ್ನ ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ಹೇಳ್ತೀವಿ ಅಂತ ಕೇಳ್ತಾ ಇರೋದು? IDBI. ನೆಕ್ಸ್ಟ್ SBI. ಅಷ್ಟೇ ಗೊತ್ತಿರೋದು. ಬೇರೆಯವರು? ನೀವೇನ್ ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದಾವಲ್ಲ ಇವತ್ತಿನ ಡೇಟಿಗೆ ಅದನ್ನು ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸುಮಾರು ಬ್ಯಾಂಕ್ಸ್ಗಳು, ಬ್ಯಾಂಕ್ ಆಫ್ ವಿಜಯ ಬ್ಯಾಂಕು, ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇವು ಎಲ್ಲ ಮರ್ಜ್ ಆಗಿದ್ದಾವೆ ಇವತ್ತಿನ ಡೇಟಿಗೆ. ಸೊ ಹಾಗಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ದೀಸ್ ಆರ್ ದ ಬ್ಯಾಂಕ್ಸ್ ಕಂಟ್ರೋಲ್ಡ್ ಬೈ ಗವರ್ನಮೆಂಟ್. ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ಬಂದರೆ ಏನು ನೀವು ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಎಸ್ ಬ್ಯಾಂಕ್ ಅಂತೇನು ಹೇಳ್ತಿರಲ್ಲ, ಅವು ಪ್ರೈವೇಟ್ ಸೆಕ್ಟರ್ ಅಂದರೆ ಟೋಟಲಿ ಕಂಟ್ರೋಲ್ಡ್ ಬೈ ಪ್ರೈವೇಟ್ ಅಥಾರಿಟೀಸ್. ಇಲ್ಲಿ ಗವರ್ನಮೆಂಟ್ ರೋಲ್ ಇರಲ್ಲ. ಓನ್ಲಿ RBI ಕ್ಯಾನ್ ರೆಗ್ಯುಲೇಟ್. ಆಸ್ ಪರ್ RBI ಗೈಡ್ಲೈನ್ಸ್, ದೀಸ್ ಬ್ಯಾಂಕ್ಸ್ ಕ್ಯಾನ್ ಆಪರೇಟ್
but these are controlled by private sector, private authorities. ಫಾರಿನ್ ಬ್ಯಾಂಕ್ಸ್ ಅಂತ ಹೇಳಿ ಬಂದ್ರೆ ಬ್ಯಾಂಕಿಂಗ್ ಕಂಪನಿ ವಿಚ್ ಆರ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ, ಬಟ್ ದೇ ಆರ್ ಆಪರೇಟಿಂಗ್ ಆಸ್ ಪರ್ RBI ಗೈಡ್ಲೈನ್ಸ್. ಎಕ್ಸಾಂಪಲ್ ನೀವು ಕೇಳಿರ್ಬೋದು ಸಿಟಿ ಬ್ಯಾಂಕ್ ಅಂತ ಹೇಳಿ. ಬ್ಯಾಂಗ್ಳೂರಲ್ಲಾಗಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಮಾತ್ರ ಈ ತರ ಬ್ಯಾಂಕ್ಸ್ಗಳು ಜಾಸ್ತಿ ಕಂಡು ಬರುತ್ತೆ, ನಾರ್ಮಲ್ ಪ್ಲೇಸಸ್ ಅಲ್ಲಿ ಇರಲ್ಲ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ಬಂದ್ರೆ ನೀವು ಕೇಳಿರ್ಬೋದು ಕಾವೇರಿ ಗ್ರಾಮೀಣ ಬ್ಯಾಂಕ್, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಕರ್ನಾಟಕದಲ್ಲಿ 3 ಇದ್ವು. ಇವತ್ತಿನ ಡೇಟಿಗೆ ಇದು 2 ಬ್ಯಾಂಕ್ ಇರೋದು. ಒಂದು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, ಇನ್ನೊಂದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಇವೆರಡೇ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಲಿ, ಫಾರಿನ್ ಬ್ಯಾಂಕ್ಸ್ ಆಗಲಿ, ಇದರ್ ಸೆಂಟ್ರಲ್ ಬ್ಯಾಂಕ್ಸ್ ಬಂದ್ಬಿಟ್ಟು ಹೆಡ್ ಬ್ಯಾಂಕ್ ಬಂದ್ಬಿಟ್ಟು RBI. ಬಟ್ ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಹೆಡ್ ಬಂದ್ಬಿಟ್ಟು ನಬಾರ್ಡ್ ಪ್ರಕಾರ ಇವು ವರ್ಕ್ಸ್ ಮಾಡ್ತವೆ. ಬಟ್ ಎಲ್ಲ ಬ್ಯಾಂಕ್ಸ್ ಕಂಟ್ರೋಲ್ ಮಾಡೋದು RBI. ದ ಹೆಡ್ ಅಂತ ಹೇಳಿ ಬಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ನಬಾರ್ಡ್ ಇಸ್ ದ ಹೆಡ್. ಸೊ ಅದೇ ತರ ಕೋಆಪರೇಟಿವ್ ಬ್ಯಾಂಕ್ಸ್, ಆ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದಾವೆ ವಿಚ್ ಈಸ್ ಕಾಲ್ಡ್ ಆಸ್ ಏಪೆಕ್ಸ್ ಬಾಡಿ, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದಾವೆ, ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್ ಇದಾವೆ. ಸೊ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ನೀವು ನೋಡಿರ್ಬೋದು, ಎಲ್ಲಾ ಕಡೆ ಮೆಜಾರಿಟಿ ಡಿಸ್ಟ್ರಿಕ್ಟ್ ವೈಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದೇ ಇರುತ್ತೆ. ಇದು ಸೆಂಟ್ರಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಅಥಾರಿಟಿ. ಪ್ರೈಮರಿ ಅಂತ ಹೇಳಿದ್ರೆ ಲೋಕಲ್ ಬ್ಯಾಂಕ್ಸ್ಗಳು ನೀವು ನೋಡಿರ್ತೀರಾ, ಸೊ ದೀಸ್ ಬ್ಯಾಂಕ್ಸ್ though controlled by RBI, but these banks will be established as per the Cooperative Act. Cooperative Act ಏನಿದೆ ಅದರ ಪ್ರಕಾರ, ಕೋಆಪರೇಟಿವ್ ಬ್ಯಾಂಕ್ ಆಕ್ಟ್ ಏನಿದೆ ಅದರ ಪ್ರಕಾರ ಇವು ಸಿಚುಯೇಟ್ ಆಗಿರ್ತವೆ. ಬಟ್ ಆಲ್ ದ ಆಪರೇಷನ್ಸ್ ಆಫ್ ದೀಸ್ ಬ್ಯಾಂಕ್ಸ್ ಆರ್ ಕಂಟ್ರೋಲ್ಡ್ ಬೈ RBI ಗೈಡ್ಲೈನ್ಸ್ ಪ್ರಕಾರನೇ ದೇ ಹ್ಯಾವ್ ಟು ಆಪರೇಟ್. ಬಟ್ ದೀಸ್ ಟೈಪ್ ಆಫ್ ಬ್ಯಾಂಕ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಕೋಆಪರೇಟಿವ್ ಆಕ್ಟ್. ಲಾಸ್ಟ್ಲಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ನೀವು ನೋಡಿರ್ಬೋದು IDBI, ICICI, SIDBI, IFCI ಅಂತ. ಸೊ ICICI ಬಂದ್ಬಿಟ್ಟು ಕಮರ್ಷಿಯಲ್ ಬ್ಯಾಂಕು ಇದೆ, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ. ಈ ಬ್ಯಾಂಕ್ಸ್ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ನಾರ್ಮಲಿ ಇಲ್ಲಿ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ ಆ ತರ ಟ್ರಾನ್ಸಾಕ್ಷನ್ಸ್ ಇರಲ್ಲ. ದೇ ಆರ್ ಮೇನ್ಲಿ ಎಸ್ಟಾಬ್ಲಿಷ್ಡ್ ಫಾರ್ ದಿ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ಸಮ್ ಟೈಪ್ ಆಫ್ ಇಂಡಸ್ಟ್ರೀಸ್. ಆ ಇಂಡಸ್ಟ್ರೀಸಿಗೆ ಫೈನಾನ್ಸ್ ಸಪೋರ್ಟ್ ಕೊಡ್ಲಿಕ್ಕೆ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಬ್ಯಾಂಕ್ಸ್. ಅದರಲ್ಲಿ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಇದೆ. ಸ್ಟೇಟ್ ಲೆವೆಲ್ ಅಂತ ಹೇಳಿ ಬಂದ್ರೆ SFC ಅಂತ ಹೇಳಿ ಹೇಳಿದ್ರೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಇದು ಗವರ್ನಮೆಂಟ್ ಇಂದ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ KSFC ಅಂತ ಹೇಳಿ ಕೇಳ್ತೇವಲ್ಲ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್. ಆ ತರ ಇದೆಲ್ಲ ಸೆಂಟ್ರಲಿ ಕಂಟ್ರೋಲ್ಡ್, ಇದು ಪ್ರೈವೇಟ್ ಕಂಟ್ರೋಲ್ಡ್. ಸೊ ನೀವು ಏನಾದರೂ ಎಕನಾಮಿಕ್ಸ್ ಅಲ್ಲಿ ಈ ಬ್ಯಾಂಕ್ಸ್ಗಳ ಬಗ್ಗೆ ಓದಿದ್ರೆ, IDBI, IFCI, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಬಗ್ಗೆ ಓದಿದ್ರೆ ಗೊತ್ತಿರುತ್ತೆ ಫಾರ್ ವಾಟ್ ಪರ್ಪಸ್ ದೀಸ್ ಬ್ಯಾಂಕ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಅಂಡ್ what are the functions of these types of financial institutions ಅಂತ ಹೇಳಿ ನೋಡಿರ್ತೀರ. They mainly provide financial assistance to the different types of business depending upon the project report or the profiteering in futures. ಯಾವ ತರ ಪ್ರಾಫಿಟ್ ಇದೆ ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಮತ್ತೆ ಈ ತರದ ಬ್ಯಾಂಕ್ಸ್ಗಳು ಏನು ಲೋನ್ ಇದಾವೆ, ಜಾಯಿಂಟ್ ವೆಂಚರ್ ಅಂತೇನು ಹೇಳ್ತೀವಿ, ಅಥವಾ ಹೆವಿ ಇನ್ವೆಸ್ಟ್ಮೆಂಟ್ಸ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಕಡೆ ಈ ಬ್ಯಾಂಕ್ಸ್ಗಳು ಬರೀ ಲೋನ್ ಮಾತ್ರ ಕೊಡೋದಿಲ್ಲ. ಲೋನ್ ಜೊತೆಗೆ ಪ್ರಮೋಟರ್ ಕೆಲಸ ಆಗಿರ್ಬೋದು, ಕಂಪನಿಗೆ ಅಸಿಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಆಕ್ಷನ್ಸ್ ಇರ್ಬೋದು, ಕಂಪನಿ ಪ್ರಾಜೆಕ್ಟ್ ಅಂದ್ರೆ ಫಸ್ಟ್ ಸ್ಟೇಜ್ ಇಂದ ಪ್ರಾಫಿಟ್ ಸ್ಟೇಜ್ ಬರೋ ತನಕ ಆ ಕಂಪನಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಜೊತೆ ಬೇರೆ ಎಲ್ಲ ವರ್ಕ್ಗಳು ಆಸ್ ಎ ಬ್ರೋಕರ್ ಆಗಿರ್ಬೋದು, ಆಸ್ ಎ ಗೈಡರ್ ಆಗಿರ್ಬೋದು, ವೆಲ್ವಿಷರ್ ಆಗಿರ್ಬೋದು,
whatever types of function, that kind of functions will be assisted by these type of banks. ಸೊ ಈ ಥರದ ಬ್ಯಾಂಕ್ಸ್ಗಳು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಬಂದರೆ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅಂತ ಹೇಳಿ ನೀವು ಅವಾಗಲೇ ಇಲ್ಲಿ ನೋಡಿದ್ದೀರಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿರೋದು ಒಂದು NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ಬೇಕಂದ್ರೆ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಈ ಚಾರ್ಟ್ ಪ್ರಕಾರ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿರೋದು. ಎರಡನೇದು ಬ್ಯಾಂಕಿಂಗಿಂದು ಮಿನಿಮಮ್ ಕ್ಯಾಪಿಟಲ್ ಎಷ್ಟಿರಬೇಕು ಇದು. ಮತ್ತು ಪ್ರತಿ ವರ್ಷ ಬ್ಯಾಂಕ್ ಕಂಪನಿ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ಆಯ್ತಂದ್ರೆ ಪ್ರತಿ ವರ್ಷ ತನ್ನ ಆನ್ಯುವಲ್ ಪ್ರಾಫಿಟ್ಸಿಂದ 20% RBIಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಕಂಪನಿ ಇನ್ಕಾರ್ಪೊರೇಟ್ ಆಯ್ತಂದ್ರೆ ಮುಂಬೈ ಆರ್ ಕೋಲ್ಕತ್ತಾ ಸಿಟಿ ಆಯ್ತಂದ್ರೆ ಎಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಅದರ್ ದೆನ್ ಮುಂಬೈ ಆ್ಯಂಡ್ ಕೋಲ್ಕತ್ತಾ ಆಯ್ತು ಅಂತ ಹೇಳಿದ್ರೆ ಎಷ್ಟು ಬೇಕು. ಬರೀ ಒಂದೇ ಪ್ಲೇಸ್ ಆಫ್ ಬಿಸ್ನೆಸ್ ಅಲ್ಲಿ ಒಂದೇ ಪ್ಲೇಸಲ್ಲಿ ಬ್ಯಾಂಕ್ ಸಿಚುವೇಟ್ ಆಗಿದ್ರೆ ಅದರ್ ದೆನ್ ಮುಂಬೈ ಆರ್ ಕೋಲ್ಕತ್ತಾ ಎಷ್ಟು ಬೇಕು, ಇನ್ನೆಲ್ಲ ಕಡೆ ಬ್ರಾಂಚಸ್ ಇತ್ತಂದ್ರೆ ಎಷ್ಟು ಅಮೌಂಟ್ ಬೇಕು ಅಂತ ನಾನಿಲ್ಲಿ ಹೇಳಿದ್ದೀನಿ. ಅದಾದ್ಮೇಲೆ ಬ್ಯಾಂಕಿಂಗ್ ಪ್ರಾವಿಷನ್ಸ್ ಸೆಕ್ಷನ್ 29 ಪ್ರಕಾರ ಬ್ಯಾಂಕಿಂಗ್ ಅಕೌಂಟ್ಸ್ ಅಂದ್ರೆ ಏನು ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪನಿ ಪಾರ್ಟ್ 1 ಶೆಡ್ಯೂಲ್ 3 ಅಲ್ಲಿ ಏನು ಹೇಳಿದಾರಲ್ಲ ಅದ್ರ ಪ್ರಕಾರ ಅಲ್ಲ, ಬಟ್ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ, ಬೇರೆ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಈ ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಪ್ರಿಪೇರ್ ಮಾಡ್ತೀವಿ ಅದನ್ನ ಕ್ವಾಲಿಫೈಡ್ ಪರ್ಸನ್ ಅಂದ್ರೆ ಆಡಿಟರ್ ಆಗಿ ಯಾರು ಕಂಪನಿಗೆ ಅಪಾಯಿಂಟ್ ಆಗ್ತಾರಲ್ಲ ಅವ್ರು ಇದನ್ನ ಆಡಿಟ್ ಮಾಡಬೇಕು. ಆಡಿಟ್ ಮಾಡಿರ್ತಕ್ಕಂಥದ್ದು ರಿಪೋರ್ಟನ್ನ ವಿತಿನ್ 3 months ಅಲ್ಲಿ RBIಗೆ ಸಬ್ಮಿಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡಬೇಕು. ಈ 3 months ಅನ್ನ ಪೀರಿಯಡ್ ಸೀಲಿಂಗ್ ಏನಿದೆ ಅಲ್ಲ ಇದಕ್ಕೆ ಬೇಕಾದ್ರೆ RBIಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 3 months ಪೀರಿಯಡ್ ಅನ್ನ ಸ್ವಲ್ಪ ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಆಮೇಲೆ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತ ಹೇಳಿ ಬಂದ್ರೆ ನಮ್ಮ ಇಂಡಿಯಾದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿ ಬಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಬಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಒಳಗಡೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ವಿಚ್ ಈಸ್ ಟೋಟಲಿ ಕಂಟ್ರೋಲ್ಡ್ ಬೈ ಗವರ್ನಮೆಂಟ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಟೋಟಲಿ ಕಂಟ್ರೋಲ್ಡ್ ಬೈ ಪ್ರೈವೇಟ್ ಮ್ಯಾನೇಜ್ಮೆಂಟ್, ಫಾರಿನ್ ಬ್ಯಾಂಕ್ಸ್ though this bank is located or incorporated outside of India, but these type of banks will be operating as per the RBI guidelines. And regional rural banks, though it is controlled by RBI, but the head office for regional rural banks will be NABARD. And the cooperative banks, the types of cooperative banks are state cooperative bank, central cooperative bank, primary cooperative bank, and lastly development financial institutions. These banks and these financial institutions are established for the purpose of financial assistance to the different kinds of industries. This is the discussions of the today. So ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಯಾರಿಗೇನು ಡೌಟ್ಸ್ ಇಲ್ಲ ಅಂದರೆ ಐ ವಿಲ್ ಎಂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.